ಮೇಷರಾಶಿಯವರಿಗೆ ಪ್ರೀತಿ ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ತುಂಬ ಗೊಂದಲವಾಗುತ್ತೆ, ಮನಸ್ಸಿಗೆ ಬೇಸರವಾಗುತ್ತೆ. ನಾನು ನಂಬಿಕೆಯನ್ನು ಇಟ್ಟುಕೊಂಡು ಪ್ರೇಮಿಸಿದೆ, ನನಗೆ ಅನ್ಯಾಯ ಆಗ್ತಾ ಇದೆ ಇತ್ಯಾದಿ ವಿಚಾರಗಳೆಲ್ಲ ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಯಾರನ್ನ ನಂಬೋದು, ಯಾವ ರೀತಿಯಲ್ಲಿ ನಂಬಬೇಕು, ನಮ್ಮ ಒಳ್ಳೆಯತನವೇ ದೌರ್ಬಲ್ಯವಾಯಿತಾ ಅನ್ನುವಂಥದ್ದೆಲ್ಲ ಪ್ರಶ್ನೆ ಮನಸ್ಸಿಗೆ ಬರುವಂಥದ್ದು. ಒಟ್ಟಾರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದೊಡ್ಡ ಮಟ್ಟದ ಗೊಂದಲವನ್ನು ಮಾಡಿಕೊಂಡು ನೋವನ್ನು ಅನುಭವಿಸ್ತಕ್ಕಂಥದ್ದಾಗತ್ತೆ. ಯಶಸ್ಸಿನ ಬಗ್ಗೆ ನಿರ್ದಿಷ್ಟವಾದಂತಹ ಗುರಿ ಇರಬೇಕು. ನಾನು ಈ ಕೆಲಸವನ್ನೇ ಮಾಡಿ ಸಾಧಿಸ್ತೀನಿ, ಇದರಲ್ಲಿ ಜಯವನ್ನು ನಾನು ಕಾಣ್ತೀನಿ, ಇದರಿಂದ ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ತೀನಿ ಅನ್ನುವಂತಹ ದೃಢವಾದಂತಹ ನಂಬಿಕೆ ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾದಾಗ ಮಾತ್ರ ಆ ಕೆಲಸದಿಂದ ಆಗತಕ್ಕಂತಹ ಅನುಕೂಲಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾದಂತಹ ದಿವಸ ಇದು. ಭದ್ರತೆ ಕೂಡ ಇರಲಿ, ಯಾವುದೇ ರೀತಿಯ ತೊಂದರೆಗೆ ಕಾರಣ ಆಗಬಾರ್ದು. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದಾಗಬೇಕು. ನಿಮ್ಮ ಜೀವಕ್ಕೆ ಜೀವನಕ್ಕೆ ಯಾವುದಕ್ಕೂ ಕೂಡ ಹಾನಿ ಆಗಬಾರದು ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ. ಆ ರೀತಿಯ ಒಂದು ಸಂದರ್ಭಗಳನ್ನು ಎದುರಿಸಬೇಕಾದಂತಹ ತುಂಬ ಹೆಚ್ಚು ದುಷ್ಪರಿಣಾಮವನ್ನು ಬೀರತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಅದೃಷ್ಟ ಚೆನ್ನಾಗಿದೆ, ಪರವಾಗಿಲ್ಲ, ಏನೋ ಒಂದು ರೀತಿಯಲ್ಲಿ ನನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆಲೋಚನೆ ಮಾಡುವಷ್ಟರಲ್ಲಿ ದಿನ ಕಳೆದು ಹೋಗ್ಬಿಡುತ್ತೆ, ಏನೂ ಪ್ರಯೋಜನಕ್ಕೆ ಬರದೇ ಇರುವಾಗ ಆಗುತ್ತೆ. ಬೆಲೆ ಬಾಳತಕ್ಕಂತಹ ವಸ್ತುವನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡ್ತೀರಿ, ಆದರೆ ಆ ವಸ್ತು ಇಷ್ಟ ಆಗತ್ತೆ, ನೀವು ಮಾಡಿದಂತಹ ಚರ್ಚೆ ವ್ಯರ್ಥವಾಗುತ್ತೆ. ವಸ್ತುವನ್ನು ಕೊಂಡುಕೊಳ್ಳೋದು ಕಷ್ಟ ಸಾಧ್ಯವಾದೀತು, ಅಥವಾ ಕೊಂಡುಕೊಂಡರೂ ಕೂಡ ಅದರಲ್ಲಿ ಏನೋ ಲೋಪದೋಷಗಳು ಕಾಣುವಂಥದ್ದು, ಇಲ್ಲ ಹೆಚ್ಚು ಹಣ ಖರ್ಚಾಗಿರುವಂಥದ್ದು, ಇಲ್ಲ ಮೋಸ ಆಗುವಂಥದ್ದು, ಹೀಗೆ ಒಂದು ರೀತಿಯಲ್ಲಿ ಸಮಸ್ಯೆಗೆ ಒಳಗಾಗ್ತೀರಿ ಅಂತ ಅರ್ಥ. ನಿಮ್ಮ ಸೇವೆ ಹಾಗೆ ಸಮಾಜಕ್ಕೆ ನೀವು ಕೊಡ್ತಕ್ಕಂತಹ ಯಾವುದೋ ಒಂದು ರೀತಿಯ ಕೊಡುಗೆ ಅಥವಾ ಸಹಾಯ ಜನಮನ್ನಣೆಗೆ ಕಾರಣವಾಗುತ್ತೆ. ಜನ ನಿಮ್ಮನ್ನು ಒಪ್ಕೊಳ್ತಾರೆ, ಜನ ಮೆಚ್ಚುತ್ತಾರೆ. ಜನದಿಂದ ನಿಮಗೆ ಒಂದು ಮೆಚ್ಚುಗೆಯ ಮಹಾಪೂರ ನಿಮಗೆ ಹರಿದು ಬರತಕ್ಕಂಥದ್ದು, ಅಥವಾ ನಿಮ್ಮ ಮನಸ್ಸಿಗೆ ಜನರ ಅಭಿಮಾನ ಸಿಕ್ಕುವಂಥದ್ದು, ಇವೆಲ್ಲವೂ ಆಗತ್ತೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸ್ತೀರಿ, ಅವಕಾಶಗಳು ಕೂಡ ನಿಮಗೆ ಸಿಕ್ಕಬಹುದು. ಅದನ್ನು ಸದ್ವಿನಿಯೋಗ ಮಾಡಿಕೊಂಡಾಗ ಮತ್ತಷ್ಟು ಜನರ ಪ್ರೀತಿ, ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಅವಕಾಶಗಳು ಹೆಚ್ಚಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ, ಯಾವುದೇ ವಿಷಯ ಇರಲಿ ವಾದ ವಿವಾದಗಳಲ್ಲಿ ತಲೆ ಹಾಕದೇ ಇದ್ದುಬಿಟ್ರೆ ಬಹಳ ಒಳ್ಳೆಯದು. ವಿನಾಕಾರಣ ನೀವೇ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ, ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ, ಅದು ಬೇಡವಾಗಿರುತ್ತೆ. ಆದರೆ ಅಂತಹ ಸಂದರ್ಭಗಳು ಬಂದಾಗ ಬಹಳ ಎಚ್ಚರಿಕೆಯಿಂದ, ಬಹಳ ಸೂಕ್ಷ್ಮದಿಂದ, ಬಹಳ ಬುದ್ಧಿವಂತಿಕೆಯಿಂದ ಅದರಿಂದ ನೀವು ದೂರ ಉಳ್ಕೊಳ್ತಕ್ಕಂಥದ್ದು ನಿಮಗೆ ಕ್ಷೇಮ. ಇಲ್ಲ ನಾನು ಏನೋ ಸಾಧಿಸ್ಬಿಡ್ತೀನಿ ಅಂತ ಹೇಳಿ ನೀವೇ ಕಾಲ ಕೆರ್ಕೊಂಡು ಹೋದರೆ ತೊಂದರೆಯನ್ನು ಅನುಭವಿಸಲೇಬೇಕಾದಂತಹ ದಿವಸವಾಗತ್ತೆ. ಅನಗತ್ಯವಾದಂತಹ ಅಥವಾ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತೀರಿ. ಯಾವ ಕೆಲಸ ಮಾಡೋದ್ರಿಂದ ಏನೂ ಉಪಯೋಗ ಇಲ್ವೋ, ಕೇವಲ ಸಮಯ ಹಾಳಾಗುತ್ತೋ ಅಂತಹ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಯಾವುದರಿಂದ ಏನೂ ನಿಮಗೆ ಒಳ್ಳೆಯದು ಅಥವಾ ಮನಸ್ಸಿಗೆ ಸಮಾಧಾನ ಇಲ್ಲವೋ ಅಂತಹ ಕೆಲಸಗಳಲ್ಲೇ ಆಸಕ್ತಿಯನ್ನು ಹೆಚ್ಚಾಗಿ ತೋರಿಸ್ತೀರಿ. ಹೀಗಾಗಿ ಅದು ಸಮಯ ವ್ಯರ್ಥವಾಗುತ್ತೆ ಹೊರತು ನಿಮಗೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ನಿರಾಸೆ ಆಗ್ತಕ್ಕಂಥದ್ದು, ಯಾವುದೋ ದುಡ್ಡು ಬರುತ್ತೆ ಅಂತಲೋ ಅಥವಾ ಇನ್ನೇನೋ ಹಣದ ಅನುಕೂಲ ಆಗುತ್ತೆ ಅಂತಲೋ ಆಸೆ ಪಟ್ಟಿದ್ದರೆ ಅಥವಾ ನಿರೀಕ್ಷೆಯಲ್ಲಿದ್ದರೆ ಅದೆಲ್ಲ ಹುಸಿಯಾಗತ್ತೆ, ಸುಳ್ಳಾಗತ್ತೆ, ನಿಮಗೆ ನಿರಾಸೆ ಆಗುವಂಥದ್ದಾಗತ್ತೆ. ತಾಳ್ಮೆಯಿಂದ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ನಾನು ಮಾಡ್ತಾ ಇರೋದು ಸರಿನಾ? ಹೇಗೆ ನನ್ನ ದಿನನಿತ್ಯದ ಕೆಲಸಗಳಾಗ್ತಾ ಇದೆ? ಎಷ್ಟರ ಮಟ್ಟಿಗೆ ನಾನು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ? ನನ್ನ ವಯಸ್ಸಿಗೆ ಅನುಗುಣವಾಗಿ ನನ್ನ ಮನೆಯಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀನಿ? ವಿದ್ಯಾರ್ಥಿ ಆಗಿದ್ದರೆ ಹೇಗೆ ಓದ್ತಾ ಇದ್ದೀನಿ? ಕೆಲಸಕ್ಕೆ ಹೋಗ್ತಾ ಇದ್ದರೆ ಎಷ್ಟರ ಮಟ್ಟಿಗೆ ನಾನು ನನ್ನ ವೃತ್ತಿಗೆ, ನನ್ನ ಉದ್ಯೋಗಕ್ಕೆ, ಆ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸ್ತಾ ಇದ್ದೀನಿ? ಇವೆಲ್ಲವನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಎಲ್ಲಿ ಯಾವುದು ತಪ್ಪಿದೆಯೋ ಅದನ್ನು ಆ ಕ್ಷಣದಿಂದಲೇ ತಿದ್ದುಕೊಳ್ಳೋದಕ್ಕೆ ಮನಸ್ಸನ್ನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ತಪ್ಪನ್ನು ತಿದ್ದುಕೊಳ್ಳಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ.
ಇಲ್ಲದೇ ಇದ್ದರೆ ಏನೂ ಪ್ರಯೋಜನಕ್ಕೆ ಬರದೇ ಇರುವಂತಹದ್ದು. ಹಾಗೆ ಆತಂಕ ಬೇಡ, ಸಮಾಧಾನದಿಂದ ಎಲ್ಲ ಕೆಲಸಗಳನ್ನು ನಿಭಾಯಿಸಿ. ಎಲ್ಲೂ ಹೆದರ್ಕೊಳ್ಬೇಕಾದಂತಹದ್ದು, ಭಯದಿಂದ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿ ಮನಸ್ತೃಪ್ತಿಯಿಂದ ನೀವು ಮಾಡಬೇಕಾದಂತಹ ಕೆಲಸಗಳನ್ನು ಮಾಡಿದರೆ ಅದರಲ್ಲಿ ಜಯ ನಿಮ್ಮದಾಗ್ತಕ್ಕಂಥದ್ದು. ಮಾಡುವಂತಹ ಕೆಲಸಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂತಹ ಒಂದು ಕೆಲಸವಾಗತ್ತೆ. ಆಗ ನಿಮಗೆ ಜನಮೆಚ್ಚುಗೆ ಅಥವಾ ನಿಮ್ಮನ್ನು ಯಾರು ಒಪ್ಪಿಕೊಳ್ಳಬೇಕು ಅಂಥವರಿಂದ ಉತ್ತಮವಾದಂತಹ ಮಾತುಗಳು ನಿಮಗೆ ಬರುವಂಥದ್ದಾಗತ್ತೆ. ನಿಮ್ಮ ಸಹಕಾರಕ್ಕೆ ಅನುಗುಣವಾಗಿ ಬೆಲೆ ದೊರೆಯುವಂಥದ್ದು. ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ನೀವು ಸಹಕರಿಸ್ತೀರಿ, ಎಷ್ಟರ ಮಟ್ಟಿಗೆ ಬೇರೆಯವರ ಜೊತೆಯಲ್ಲಿ ಬೆರೀತೀರಿ, ನಿಮ್ಮಿಂದ ಆಗತಕ್ಕಂತಹ ಕೆಲಸಗಳನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತೀರಿ, ಇವೆಲ್ಲ ಗಣನೆಗೆ ಬರುತ್ತೆ. ಇದರ ಮೇಲೆ ನಿಮ್ಮ ಆದಾಯವಾಗಲಿ ಅಥವಾ ನಿಮಗೆ ಆಗಬೇಕಾದಂತಹ ಅನುಕೂಲವಾಗಲಿ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಅದರಂತೆ ನಿಮಗೆ ಫಲ ಸಿಗ್ತಾ ಹೋಗುತ್ತೆ ಎನ್ನುವಂಥದ್ದು. ಈಶ್ವರನನ್ನು ಆರಾಧನೆ ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಬಾರಿ ಹೇಳಿಕೊಳ್ಳಿ. ಆ ಪರಮೇಶ್ವರ ಸಾಂಬ ಶಿವ ನಿಮ್ಮನ್ನು ಸರ್ವತ್ರ ಕಾಪಾಡಲಿ. ಶುಭವಾಗಿ. ಮಿಥುನ ರಾಶಿ, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ಅನ್ನುವಂಥದ್ದು. ಅಂದರೆ ನೀವೆಷ್ಟು ಕಷ್ಟಪಡ್ತೀರೋ, ಎಷ್ಟು ನಿಮ್ಮ ಬುದ್ಧಿವಂತಿಕೆ, ದೇಹಶ್ರಮ ಇವೆಲ್ಲವೂ ಕೂಡ ವಿನಿಯೋಗವಾಗುತ್ತೋ ಅಷ್ಟು ನಿಮಗೆ ಆದಾಯ ಅಥವಾ ಲಾಭ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶಾಂತಿಯ ವಾತಾವರಣ ಇದೆ. ಅದನ್ನು ಹಾಗೆ ಕಾಪಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಶಾಂತಿಗೆ, ನೆಮ್ಮದಿಗೆ ಭಂಗ ಬರಬಾರದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಏನೂ ಅಸ್ತವ್ಯಸ್ತಗಳು ಆಗದೇ ಇರೋ ಹಾಗೆ ನೋಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಶಾಶ್ವತವಾದಂತಹ ನೆಮ್ಮದಿಯನ್ನು ಕಾಣೋದಕ್ಕೆ ಅವಕಾಶವಾಗುತ್ತೆ. ಅದು ನಿಮಗೆ ಈ ದಿವಸ ಯೋಗವಾಗಿ ಒದಗಿ ಬಂದಿದೆ. ಅದನ್ನು ಉಪಯೋಗ ಮಾಡಿಕೊಳ್ಳಿ. ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ, ಅಲ್ಲಿ ಮನಸ್ಸು ಕೆಡುತ್ತೆ. ನನ್ನ ಮಾತನ್ನು ಕೇಳಲಿಲ್ವಲ್ಲ ಅನ್ನುವಂಥದ್ದು ನಿಮಗಿರುತ್ತೆ. ಬೇರೆಯವರಿಗೆ ನಾನ್ಯಾಕೆ ಅವ್ರ ಮಾತನ್ನು ಕೇಳಬೇಕು ಅನ್ನುವಂಥದ್ದಾಗತ್ತೆ. ಹೀಗಾಗಿ ಅಲ್ಲಿ ಮನಸ್ತಾಪಕ್ಕೋ, ವೈರುಧ್ಯಕ್ಕೋ ಕಾರಣವಾಗುತ್ತೆ. ಆ ರೀತಿಯ ವಿಚಾರಗಳು ಬಂದಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಇರುವಂಥದ್ದು ನಿಮಗೆ ಕ್ಷೇಮ ಅಂತ ಅರ್ಥ. ಜನ ನೀವೇನಾದರೂ ಸಲಹೆಯನ್ನು ಕೊಟ್ಟರೆ ಅದನ್ನು ಸ್ವೀಕರಿಸ್ಬೋದು ಅಥವಾ ಬಿಡ್ಬೋದು, ಅದು ಅವರ ಇಚ್ಛೆ. ಹಾಗಂತ ನಾನು ಹೇಳಿದ್ದನ್ನು ಕೇಳಲಿಲ್ವಲ್ಲ, ನಾನು ಹೇಳದೆ ನನ್ನ ಸಲಹೆಯನ್ನು ಸ್ವೀಕಾರ ಮಾಡಲಿಲ್ವಲ್ಲ ಅಂತ ನೀವು ಸಿಟ್ಟು ಮಾಡಿಕೊಂಡ್ರೆ ಪ್ರಯೋಜನ ಏನೂ ಇಲ್ಲ. ಅದು ಅವರಿಷ್ಟ. ಅದು ಬಲವಂತವಾಗಿ ನೀವು ನಿಮ್ಮ ಸಲಹೆಯನ್ನು ಅವರು ತೀರ್ಮಾನವಾಗಿ ತಗೊಳ್ಬೇಕು ಅಂತ ಹೇಳಿ ನೀವು ಅಪೇಕ್ಷೆ ಪಟ್ಟರೆ ಅದು ನಿಮ್ಮ ತಪ್ಪಾಗುತ್ತೆ. ತಗೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು. ನೀವು ಹೇಳಬೇಕಾ, ಆ ಸಂದರ್ಭ ಒದಗಿವಂತ ಹೇಳಿ, ಇಲ್ಲ ಸುಮ್ಮನೆ ಇರುವಂಥದ್ದು ಒಳ್ಳೆಯದಾಗತ್ತೆ. ಕೋಪದಿಂದ ಗಾಯವನ್ನು ಮಾಡಿಕೊಳ್ತೀರಿ. ಯಾವುದೋ ಸಿಟ್ಟು ಗಾಯಕ್ಕೆ ಕಾರಣವಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಕುಟುಂಬದವರ ಜೊತೆಯಲ್ಲಿ ಸಂತೋಷವಾಗಿ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ಅದರಿಂದ ವಂಚಿತರಾಗಬೇಡಿ. ಅದು ನಿಜವಾಗ್ಲಿ ನನ್ನ ದೃಷ್ಟಿಯಲ್ಲಿ ಹೇಳಬೇಕು ಅಂತಂದರೆ ಅದೊಂದು ಯೋಗ. ಪ್ರತಿಯೊಬ್ಬರಿಗೂ ಪ್ರತಿ ದಿವಸವೂ ಕೂಡ ಸಿಕ್ಕದೇ ಇರತಕ್ಕಂಥದ್ದು. ಅಂತಹ ಸಮಯ, ಅಂತಹ ಒಂದು ವಾತಾವರಣ ನಿಮಗೆ ಒದಗಿ ಬಂದಿದೆ ಅಂತಾದರೆ ನೀವು ನಿಮ್ಮ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸಂತೋಷವಾಗಿ ಕಾಲವನ್ನು ಕಳೆಯುವಂತಹ ವಿಚಾರವನ್ನು ಮಾಡಿ ಆ ರೀತಿಯಲ್ಲಿ ನೀವು ನಡ್ಕೊಳ್ಳಿ ಅಂತ ಅರ್ಥ. ತುಳಸಿಯಿಂದ ಮಹಾವಿಷ್ಣುವನ್ನು ಅರ್ಚನೆ ಮಾಡಿ. ಇಲ್ಲ ಅನುಕೂಲ ಇಲ್ಲ ಅಂತಂದರೆ ಮಹಾವಿಷ್ಣುವನ್ನು ನೀವಿರುವಂತಹ ಜಾಗದಲ್ಲೇ ಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ. ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮ್ಮನ್ನು ಸರ್ವಾಂಗೀಣವಾಗಿ ರಕ್ಷಣೆ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೇ ರೀತಿಯ ಬದಲಾವಣೆಯ ಬಗ್ಗೆ ಚಿಂತನೆಯನ್ನು ನಡೆಸಬೇಡಿ. ಏನೋ ಬದಲಾವಣೆ ಆಗಬೇಕು, ವಾಹನವೋ, ಸ್ಥಳವೋ, ವೃತ್ತಿಯೋ, ನೌಕರಿಯೋ, ವಿದ್ಯೆಯೋ, ಇದು ಬದಲಾವಣೆ ಆಗಬೇಕು ಅಂತ ಹೇಳಿ ಚಿಂತನೆ ಮಾಡುವಂಥದ್ದು ಬೇಡ. ಗ್ರಹಗತಿ ಚೆನ್ನಾಗಿದ್ದಾಗ, ನಮಗೆ ಅನುಕೂಲವಾಗುವಂತಹ ಒಂದು ಗ್ರಹ ಸ್ಥಾನಗಳು ನಮಗಿದ್ದಾಗ ತನ್ನಿಂದ ತಾನೇ ಎಲ್ಲವೂ ಕೂಡ ಆಯಾ ಸಂದರ್ಭಕ್ಕನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ನಮ್ಮ ಪ್ರಯತ್ನಗಳು ಅಲ್ಪ ಪ್ರಮಾಣದಲ್ಲಿದ್ದರೂ ಕೂಡ ಗ್ರಹಗತಿಯ ಬಲದ ಮೇಲೆ ನಮ್ಮ ಕೆಲಸಗಳೆಲ್ಲ ಆಗುತ್ತೆ. ನಾವು ಪ್ರಯತ್ನಪಟ್ಟು ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ತದ್ವಿರುದ್ಧವಾದಂತಹ ಫಲಗಳು ಸಿಕ್ಕತ್ತೆ. ಯಾಕೆ ನಾವು ಒಳ್ಳೆಯದನ್ನು ಆಲೋಚನೆ ಮಾಡಬಾರ್ದು, ಒಳ್ಳೆಯದನ್ನು ಸ್ವೀಕಾರ ಮಾಡಬಾರ್ದು? ಅತಿಯಾದಂತಹ ಪ್ರಯತ್ನಕ್ಕೆ, ಅತಿಯಾದಂತಹ ಯಾವುದೋ ಆಸೆಗೋ ಒತ್ತಡಕ್ಕೋ ಕಟ್ಟು ಬಿದ್ದು ಇಲ್ಲದೇ ಇರತಕ್ಕಂತಹ ತೊಂದರೆಗಳನ್ನು ಯಾಕೆ ಮಾಡಿಕೊಳ್ಬೇಕು?
ಇವೆಲ್ಲ ಪ್ರಶ್ನೆಗಳಾಗತ್ತೆ. ಈ ರೀತಿ ಇದ್ದಾಗ ನಾವು ವಿವೇಕದಿಂದ ವರ್ತಿಸಬೇಕಾದಂಥದ್ದು. ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಗಳನ್ನು ನಾವು ಕೇಳಿದಾಗ ಅದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಅನುಸರಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಿದರೆ ನಮಗೆ ಕ್ಷೇಮ. ಅದರಿಂದ ಬೇರೆ ಯಾರಿಗೋ ಏನೋ ಅನುಕೂಲವಾಗುತ್ತೆ ಅನ್ನುವಂಥದ್ದನ್ನು ಗಣನೆಗೆ ಇಟ್ಕೊಳ್ಳುವಂಥದ್ದು ಬೇಡ. ಹಾಗೆ ಅನುಕೂಲದ ಸಮಯವನ್ನು ವಿನಿಯೋಗ ಮಾಡಿಕೊಳ್ಬೇಕು. ಯಾವುದೋ ಒಂದು ಒಳ್ಳೆಯದಾಗಿ ಕಾಣ್ತಾ ಇದೆ, ಒಳ್ಳೆಯದಾಗಿ ನಿಮ್ಮ ಹತ್ರ ಬಂತು, ಅಂತಹ ಸಂದರ್ಭಗಳು ಬಂತು ಅಂದರೆ ಒಳ್ಳೆಯ ರೀತಿಯಲ್ಲಿ ಅದನ್ನು ವಿನಿಯೋಗ ಮಾಡಿಕೊಳ್ಳಿ, ಅನುಕೂಲ ಮಾಡಿಕೊಳ್ಳಿ, ಅದರಿಂದ ಸಂತೋಷವನ್ನು ಪಡಿ, ನೀವು ಚೆನ್ನಾಗಿರಿ. ಬದಲಾವಣೆ ಅಂತಕ್ಕಂಥದ್ದು ತನ್ನಿಂದ ತಾನೇ ಆಗುತ್ತೆ ಅಂತಾದಾಗ ನೀವು ಅದಕ್ಕೆ ಸರಿಯಾದಂತಹ ರೀತಿಯ ವಿನಿಯೋಗವನ್ನು ಮಾಡಿಕೊಳ್ಬೇಕಾದಂಥದ್ದು. ಹಳೆಯ ವಿಚಾರಗಳನ್ನು ದೂರ ಮಾಡಿ ಬೇಸರವನ್ನು ಕಡಿಮೆ ಮಾಡಿಕೊಳ್ಳಿ. ಯಾವತ್ತೋ ಏನೋ ಘಟನೆ ನಡೆದೋಗಿರುತ್ತೆ, ಆ ಕ್ಷಣಕ್ಕೆ ಅದು ಹೌದು ಅಂತ ಹೇಳಿ ಅನಿಸಿದ್ರೂ ಕೂಡ ಕಾಲಕ್ರಮೇಣ ಅದರಿಂದ ನೀವು ದೂರವಾದಾಗ, ಹೊರಬಂದಾಗ ನಿಮಗೆ ಒಂದಷ್ಟು ಬದಲಾವಣೆಗಳಾಗಬಹುದು. ಅದನ್ನೇ ದ್ವೇಷವಾಗಿ ನಾನು ಇಟ್ಕೊಳ್ತೀನಿ, ಇವತ್ತಲ್ಲ ನಾಳೆ ಅದನ್ನು ಸಾಧಿಸ್ತೀನಿ ಅಂತಕ್ಕಂತಹ ಮನಸ್ಥಿತಿಯಲ್ಲೇ ಇದ್ದರೆ ಅವತ್ತಿನ ಸಮಸ್ಯೆ ಇವತ್ತಿಗೂ ಕೂಡ ನಿಮಗೆ ಮಾರಕವಾಗುತ್ತೆ, ತೊಂದರೆಗೆ ಕಾರಣವಾಗುತ್ತೆ. ಚೆನ್ನಾಗಿರ್ತಕ್ಕಂತಹ ಇವತ್ತನ್ನು ಕೂಡ ನೀವು ಸಂತೋಷವಾಗಿ ಕಳೆಯೋದಕ್ಕೆ ಅವಕಾಶಗಳಾಗೋದಿಲ್ಲ. ನೀವೇ ಮಾಡಿಕೊಳ್ಳುವಂತಹದ್ದು ಸ್ವಯಂಕೃತ ಅಪರಾಧ. ಒಳ್ಳೆಯ ಸಂದರ್ಭ, ಒಳ್ಳೆಯ ಒಂದು ವಿಚಾರ, ಒಳ್ಳೆಯ ಒಂದು ಪರಿಸ್ಥಿತಿ ಇರುವಾಗ ಯಾಕೆ ವಿನಾಕಾರಣ ಅದನ್ನು ಹಾಳು ಮಾಡಿಕೊಳ್ತೀರಿ ಅನ್ನುವಂಥದ್ದು ಹೊಸ ಹೂಡಿಕೆಗೆ ಅನುಕೂಲವಾದಂತಹ ದಿವಸವಾಗತ್ತೆ. ಮನಸ್ಸಿನ ಸ್ಥಿತಿಯನ್ನು ಅಥವಾ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಗಳನ್ನು ದೂರ ಮಾಡಿ ಯಾವುದು ನಿಮ್ಮ ಭವಿಷ್ಯಕ್ಕೆ ಒಳಿತೋ ಅಂತಹ ನಿರ್ಧಾರವನ್ನು ಮಾಡಿ ನಿಮ್ಮದೇ ಆದಂತಹ ಸಮಸ್ಯೆಗಳಿಂದ ದೂರ ಬರಬೇಕು. ಅದು ಒಳ್ಳೆಯದು. ಕೆಲವು ದೌರ್ಬಲ್ಯಗಳಿರುತ್ತೆ, ಮತ್ತೆ ಮತ್ತೆ ಹಳೆಯದನ್ನು ಕೆದಕುವಂಥದ್ದು, ಅದರಿಂದ ಏನೋ ಸಮಸ್ಯೆಗಳಾಗಿದ್ದರೆ ಇನ್ನಷ್ಟು ಸಮಸ್ಯೆಗಳನ್ನು ಹುಟ್ಟಾಕುವಂಥದ್ದು, ಒಳ್ಳೆಯದಾಗೋದಕ್ಕೂ ಕೂಡ ನೀವೇ ಅಡ್ಡಿಯನ್ನು ಮಾಡಿಕೊಳ್ಳುವಂಥದ್ದು, ಹೀಗೆಲ್ಲ ಒಂದಷ್ಟಿರುತ್ತೆ. ಅಂತಹ ವಿವೇಕ ಶೂನ್ಯವಾದಂತಹ ಕೆಲಸಗಳನ್ನು ಮಾಡಬೇಡಿ ಅನ್ನುವಂಥದ್ದು ಎಚ್ಚರಿಕೆಯಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಅನುಕೂಲ ಇರತಕ್ಕಂಥವರು ಕ್ಷೀರಾಭಿಷೇಕವನ್ನು ಮಾಡಿಸಿ, ಅನುಕೂಲ ಇಲ್ಲದೇ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಆ ಷಣ್ಮುಖನ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ಸಿಂಹರಾಶಿ, ನಿಮ್ಮ ಪ್ರಯತ್ನ, ನಿಮ್ಮ ಸಾಧನೆ, ಹಾಗೆ ನಿಮ್ಮ ಪರಿಶ್ರಮ ಇದೆಲ್ಲವುದಕ್ಕೂ ಕೂಡ ವಿಶೇಷವಾಗಿ ಬೆಲೆ ಸಿಕ್ಕುವಂಥದ್ದು, ಹೊಗಳುವಂಥದ್ದು. ನೀವು ಪಟ್ಟ ಪರಿಶ್ರಮಕ್ಕೆ ಉತ್ತರ ಏನಾರು ಬರಲಿ, ಆ ಪರಿಶ್ರಮಕ್ಕೆ ಬೆಲೆ ಸಿಕ್ಕುವಂಥದ್ದು ಜನಗಳಿಂದ ಆಗ್ತಕ್ಕಂಥದ್ದು. ಉದಾಹರಣೆಗೆ ವಿದ್ಯಾರ್ಥಿಗಳು ಪರೀಕ್ಷೆಗೋಸ್ಕರವಾಗಿ ತುಂಬ ಕಷ್ಟಪಟ್ಟು ಬೆಳಗ್ಗೆ ಮುಂಚೆ ಎದ್ದು ಅಥವಾ ಅನ್ನಾಹಾರಾದಿಗಳನ್ನು ಸಕಾಲದಲ್ಲಿ ಸ್ವೀಕರಿಸದಲೇ ಏನೋ ಒಂದು ರೀತಿಯಲ್ಲಿ ವ್ರತದ ಹಾಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರೆ ಪೋಷಕರಾಗಲಿ, ಹಿರಿಯರಾಗಲಿ ಅಥವಾ ಉಪಾಧ್ಯಾಯರಾಗಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ರಿಸಲ್ಟ್ ಅಥವಾ ನಮ್ಮ ಫಲಿತಾಂಶ ಏನೇ ಬರಲಿ ಅದು ಬೇರೆ, ಅದು ಮುಂದಕ್ಕಿರುವಂಥದ್ದು. ಆದರೆ ಕಷ್ಟಪಟ್ಟು ಓದಿದಾನಪ್ಪ ಅನ್ನುವಂತಹ ಒಂದು ಆತ್ಮತೃಪ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ಹೀಗೆ ಜೀವನದಲ್ಲಿ ನಮ್ಮ ಪರಿಶ್ರಮಕ್ಕೆ ವಿಶೇಷವಾದಂತಹ ಒಂದು ಬೆಲೆ ಸಿಕ್ಕುವಂಥದ್ದಾಗತ್ತೆ. ಹೊಸ ಉದ್ಯಮಕ್ಕೋಸ್ಕರವಾಗಿ ಬೇರೆಯವರ ಪರಿಚಯವಾಗುತ್ತೆ, ಅವರಿಂದ ಅನುಕೂಲಗಳು ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಏನೋ ಸಮಸ್ಯೆಗಳು ಕಾಡಬಹುದು. ನಮ್ಮ ನಿರೀಕ್ಷೆಗನುಗುಣವಾಗಿ, ನಮ್ಮ ಆಸೆಗನುಗುಣವಾಗಿ ಹಣದ ವ್ಯವಸ್ಥೆ ಆಗದೇ ಇರಬಹುದು. ಆದರೆ ಅದನ್ನು ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಂಡಾಗ ನಾವು ಸ್ವಲ್ಪ ಅದನ್ನು ಸಡಿಲ ಮಾಡಿಕೊಳ್ಳೋದಕ್ಕೆ ಅಥವಾ ನಾವು ಅದಕ್ಕೆ ಹೊಂದಿಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಮಕ್ಕಳಿಗೆ ನೀತಿ ಪಾಠವನ್ನು ಹೇಳಿ ಗೌರವ ಹೆಚ್ಚಾಗುತ್ತೆ. ಅಂದರೆ ನಿಮ್ಮ ಅನುಭವದ ಮಾತನ್ನು ಮಕ್ಕಳ ಹತ್ರ ಹೇಳಿದಾಗ ಆ ಮಕ್ಕಳನ್ನು ಒಂದಷ್ಟು ಒಳ್ಳೆಯ ದಾರಿಗೆ ಬರುವಂತೆ ಪರಿವರ್ತನೆ ಮಾಡಿದಾಗ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಅನುಭವಕ್ಕೆ ಬೆಲೆ ಸಿಕ್ಕುವಂಥದ್ದಾಗತ್ತೆ. ಸಮಾರಂಭಗಳಿಗೆ ಹಾಜರಾಗೋದಕ್ಕೆ ಅವಕಾಶಗಳಾಗತ್ತೆ. ಉತ್ತಮವಾದಂತಹ ಕೆಲಸಗಳಲ್ಲಿ ಉತ್ತಮರ ಸಂಪರ್ಕದಲ್ಲಿ ಇದ್ದರೆ ಅದು ನಿಮ್ಮ ಇನ್ನೊಂದಷ್ಟು ಗೌರವಕ್ಕೆ ಅದು ಕಾರಣವಾಗುತ್ತೆ. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಿಂದ ಮಾನಸಿಕವಾದಂತಹ ನೆಮ್ಮದಿ. ಧರ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಭಗವಂತ, ಪೂರ್ವಜನ್ಮ, ಪುನರ್ಜನ್ಮ, ಆಸ್ತಿಕತೆ ಇದರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀರಿ. ಧ್ಯಾನ, ಯೋಗ ಇತ್ಯಾದಿಗಳ ಬಗ್ಗೆ ಮನಸ್ಸಿಗೆ ಒಂದಷ್ಟು ಸಮಾಧಾನ ಸಿಕ್ಕುವಂತಹ ವಿಚಾರಗಳನ್ನು ಮಾಡ್ತೀರಿ. ಇದೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ತಂದುಕೊಡುತ್ತೆ, ಮಾನಸಿಕವಾಗಿ ನೆಮ್ಮದಿಯನ್ನು ಕೊಡ್ತಕ್ಕಂತಹದ್ದು. ವಿಶೇಷವಾಗಿ
ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಜನ ಎಲ್ಲಿ ಗುಂಪು ಕಟ್ಕೊಂಡಿರ್ತಾರೋ ಅಥವಾ ಎಲ್ಲಿ ಏನು ಸಮಸ್ಯೆ ಇದೆ ಅಂತ ಅನಿಸುತ್ತೋ ಅಂತಹ ಜಾಗದಿಂದ ದೂರ ಉಳಿಯುವಂಥದ್ದು ಒಳ್ಳೆಯದು. ಗುಂಪುಗಾರಿಕೆಯಲ್ಲಿ ಜನಸಂದಣಿಯಲ್ಲಿ ನಿಮಗೆ ತೊಂದರೆ ಆಗುವಂತಹ ಸೂಚನೆಗಳಿದೆ. ಹಾಗಾಗಿ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಆದಷ್ಟು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ಜವಾಬ್ದಾರಿಗಳಿಂದ ಹೊರಬರಬೇಕು ಅಂದರೆ ಇದರ ಅರ್ಥ ಬೇಜವಾಬ್ದಾರಿ ತೋರಿಸ್ಬೇಕು ಅಂತ ಅರ್ಥ ಅಲ್ಲ. ನಿಮ್ಮ ಕರ್ತವ್ಯಗಳೇನಿದೆ ಅದನ್ನು ಮಾಡಿ ಮುಗಿಸ್ಬೇಕು. ಮಕ್ಕಳಿಗೆ ಸರಿಯಾದಂತಹ ವಿದ್ಯಾಭ್ಯಾಸ, ಅವರಿಗೆ ನೌಕರಿ, ಅವರ ವಿವಾಹ ಅಥವಾ ಅವರು ಜೀವನದಲ್ಲಿ ಒಂದು ರೀತಿಯಲ್ಲಿ ಸರಿಯಾದಂತಹ ನೆಲೆಯನ್ನು ಕಂಡುಕೊಳ್ಳುವಂತಹ ರೀತಿಯಲ್ಲಿ ನೀವು ವ್ಯವಸ್ಥೆಯನ್ನು ಮಾಡಬೇಕಾದ್ದು. ಹಾಗೆ ಮನೆಯಲ್ಲಿ ಇನ್ಯಾವ್ಯಾವ ಗುರುತರವಾದಂತಹ ಜವಾಬ್ದಾರಿಗಳಿರುತ್ತೋ ಅದಕ್ಕೆಲ್ಲ ಗಮನವನ್ನು ಕೊಟ್ಟು ಅದನ್ನು ಸರಿಪಡಿಸಬೇಕಾದಂಥದ್ದು, ಕರ್ತವ್ಯ ಪ್ರಜ್ಞೆಯನ್ನು ಸಕಾಲದಲ್ಲಿ ತೋರಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಬೇರೆಯವರ ಸಲಹೆ ಬೇಡ, ಹಾಗೆ ಮಾಡಿಕೊಳ್ಬಾರ್ದು. ನೀವು ನಿಮ್ಮದೇ ಆದಂತಹ ರೀತಿಯಲ್ಲಿ ಒಂದು ದಿಟ್ಟವಾದ ಹೆಜ್ಜೆಯನ್ನು ಇಡುವಷ್ಟು ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಳ್ಬೇಕು. ಬೆಳೆಸ್ಕೊಂಡಿದ್ರೆ ಅದನ್ನು ಉಳಿಸ್ಕೊಳ್ಬೇಕು, ಹಾಗೆ ನಡ್ಕೊಳ್ಬೇಕು. ಅಲ್ಲಿ ಇನ್ಯಾರೋ ಬಂದು ಸಲಹೆಯನ್ನು ಕೊಡುವಂತಹ ಅಗತ್ಯತೆ ಬರಬಾರದು. ಹಾಗಂತ ಬೇರೆಯವರ ಸಲಹೆಯನ್ನು ಧಿಕ್ಕರಿಸಬೇಕು ಅಂತಲ್ಲ, ಅವರು ಸಲಹೆ ಕೊಡಲಿ, ಆದರೂ ಕೂಡ ನಿಮ್ಮಷ್ಟಕ್ಕೆ ನೀವೇ ಒಂದು ತೀರ್ಮಾನಕ್ಕೆ ಬರುವಷ್ಟು ಒಂದು ಯೋಗ್ಯತೆಯನ್ನು, ಅರ್ಹತೆಯನ್ನು ಬೆಳೆಸ್ಕೊಂಡಿರಬೇಕು ಅನ್ನುವಂಥದ್ದಾಗತ್ತೆ. ಮಕ್ಕಳ ವರ್ತನೆ ಹಿರಿಯರಿಗೆ ಬೇಸರವನ್ನು ತರುತ್ತೆ. ಹಾಗೆ ಹಿರಿಯವರು ಮಾತಾಡ್ತಕ್ಕಂಥದ್ದು ಕೂಡ ಮಕ್ಕಳಿಗೆ ವಿರೋಧ ಅಂತ ಹೇಳಿ ಅನ್ನಿಸಬಹುದು. ಅದರಲ್ಲಿ ಯಾವ ವೈಶಿಷ್ಟ್ಯವೂ ಕೂಡ ಇರೋದಿಲ್ಲ. ದೇಶಕಾಲಕ್ಕನುಗುಣವಾದಂತಹ ವಿಚಾರಗಳನ್ನು ಪರಸ್ಪರವಾಗಿ ಆ ವಯೋಮಾನಕ್ಕೆ ಸಹಜವಾಗಿ ಮಾತಾಡುವಂತಹದ್ದು, ಹೇಳುವಂಥದ್ದು ಆಗಿರುತ್ತೆ. ಆದರೆ ಅದು ಬೇಸರಕ್ಕೆ ಕಾರಣ ಆಗತ್ತೆ ಎನ್ನುವುದೇ ವಿಶೇಷವಾಗಿರುತ್ತೆ. ಹಾಸ್ಯಾಸ್ಪದವಾದಂತಹ ವಿರೋಧಕ್ಕೆ ಅವಕಾಶವಾಗುವಂತಹ ಪರಿಸ್ಥಿತಿ ಬರುತ್ತೆ. ಬೇರೆಯವರು ನಿಮ್ಮನ್ನು ನೋಡಿ ಟೀಕೆ ಮಾಡುವಂಥದ್ದು, ಬೇರೆಯವರು ಹಾಸ್ಯ ಮಾಡುವಂತಹ ರೀತಿಯಲ್ಲಿ ನೀವು ವರ್ತಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗಬಹುದು ಅಂತ ಅರ್ಥ. ನಿಮಗೆ ತಾಳ್ಮೆ ಬಹಳ ಮುಖ್ಯವಾಗುತ್ತೆ. ತಾಳ್ಮೆಯನ್ನು ಕಳ್ಕೊಂಡ್ರಿ ಎಲ್ಲವೂ ಹೋಯಿತು, ತಾಳ್ಮೆಯಿಂದ ವರ್ತಿಸಿದ್ರಿ ಎಲ್ಲವೂ ಪ್ರಾಪ್ತವಾಯಿತು ಅನ್ನುವಂತಹ ಒಂದು ನಿರ್ಧಾರಕ್ಕೆ, ಅನುಭವಕ್ಕೆ ಬರಬೇಕಾದಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅನ್ನುವಂತಹ ಒಂದು ಶ್ಲೋಕ ಮಂತ್ರವನ್ನು 8 ಬಾರಿ ಹೇಳ್ಕೊಳ್ಳಿ. ಆಂಜನೇಯನಿಗೆ ಅದು ಪ್ರಿಯವಾದಂಥದ್ದು. ಆಂಜನೇಯನ ಅನುಗ್ರಹ ನಿಮಗೆ ಸದಾ ರಕ್ಷಣೆಯಾಗಿರಲಿ. ಶುಭವಾಗಿ. ತುಲಾರಾಶಿ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಹಾಗಾಗಿ ವ್ಯಾವಹಾರಿಕವಾಗಿ ಹೆಚ್ಚು ಗಮನವನ್ನು ಕೊಟ್ಟಾಗ, ಅದರಂತೆ ನಡೆಕೊಂಡಾಗ ನಿಮಗೆ ಲಾಭ ತನ್ನಿಂದ ತಾನೇ ಬರುವಂಥದ್ದಾಗುತ್ತೆ. ಜೀವನ ಶೈಲಿಯಲ್ಲಿ ಸುಧಾರಣೆಯನ್ನು ಕಾಣತಕ್ಕಂತಹ ದಿವಸ. ನೀವು ಯಾವ್ಯಾವ ಬದಲಾವಣೆಗಳು ಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಪಡ್ತೀರೋ ಅಂತಹ ಜೀವನ ಶೈಲಿಯ ಬದಲಾವಣೆಗಳು ಆಗ್ತಕ್ಕಂಥದ್ದು. ವ್ಯಾವಹಾರಿಕವಾಗಿ ಅನುಕೂಲ ಆಯಿತು, ಅದರಿಂದ ಲಾಭ ಸಿಕ್ಕುತ್ತೆ ಅಂತಾದಾಗ, ಹಣಕಾಸು ಕೈಯಲ್ಲಿದೆ ಅಂತಾದಾಗ, ನೀವು ನಿಮ್ಮ ಜೀವನ ಶೈಲಿಯನ್ನು ಹೇಗೆ ಬೇಕಾದರೂ ಕೂಡ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂಥದ್ದಾಗತ್ತೆ. ಯಾರನ್ನಾದರೂ ಕ್ಷಮಾ ಮಾಡಬೇಕು ಅನ್ನುವಂತಹ ಪ್ರಸಂಗಗಳಿದ್ದರೆ ದಯವಿಟ್ಟು ಈ ದಿವಸ ಕ್ಷಮಿಸಿಬಿಡಿ. ಅದು ನಿಮಗೂ ಸಮಾಧಾನ. ಯಾರು ತಪ್ಪನ್ನು ಮಾಡಿ ಕ್ಷಮೆಯನ್ನು ಕೇಳಿರ್ತಾರೋ ಅವರಿಗೂ ಕೂಡ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಮಿತ್ರರಿಂದಲೇ ತೊಂದರೆಯಾಗ್ತಕ್ಕಂಥದ್ದು, ವಿದ್ಯಾರ್ಥಿ ಜೀವನದಲ್ಲಿ ನಿಷ್ಠುರ ಮಾಡಿಕೊಳ್ತಕ್ಕಂಥದ್ದು, ತಮ್ಮ ಸ್ನೇಹಿತರನ್ನೇ ಅವರಿಂದಲೇ ಒಂದಷ್ಟು ಕಷ್ಟಗಳು, ತೊಂದರೆಗಳು, ಸವಾಲುಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಎದುರಾಗ್ತಕ್ಕಂಥದ್ದು. ಅವರ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಕೊಳ್ಳಿ. ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ, ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ಲ ಅಂತಾದರೆ ನಿಮ್ಮಷ್ಟಕ್ಕೆ ನೀವು ಸಮಾಧಾನವಾಗಿ ಇದ್ದು ಬಿಡಿ. ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಿ. ಆಗ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಮನೆಯ ಅಗತ್ಯತೆಗೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಅಂದರೆ ಮನೆಯಲ್ಲಿ ಯಾವ ಯಾವ ಕೆಲಸಗಳಾಗಬೇಕು, ಯಾವ ಜವಾಬ್ದಾರಿಗಳು ಪೂರೈಸಬೇಕು, ಮನೆಗೆ ಅಗತ್ಯತೆ ಏನಿದೆ ಇವೆಲ್ಲವನ್ನು ಗಮನಿಸಬೇಕಾದಂಥದ್ದು. ಏಕಾಗ್ರತೆ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಮನಸ್ಸನ್ನು
ಏಕಾಗ್ರತೆಯಲ್ಲಿ ಇಟ್ಕೊಳ್ಬೇಕು, ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮನಸ್ಸು ನೀವು ಹೇಳಿದ ಹಾಗೆ ಕೇಳುವ ರೀತಿಯಲ್ಲಿರಬೇಕೇ ಹೊರತು ಮನಸ್ಸು ಹೇಳಿದ ಹಾಗೆ ನೀವು ಕೇಳುವ ಹಾಗೆ ಆಗಿಬಿಟ್ರೆ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗುವಂಥದ್ದಾಗತ್ತೆ. ವಿದ್ಯಾ ಗೋಪಾಲಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಗೋಪಾಲಕೃಷ್ಣನ ಅನುಗ್ರಹದಿಂದ ನಿಮಗೆ ಶುಭವಾಗಿ. ವೃಶ್ಚಿಕ ರಾಶಿ, ವೃತ್ತಿಯಲ್ಲಿ ತುಂಬ ಅನುಕೂಲವಾಗ್ತಕ್ಕಂಥದ್ದು, ಆದರೆ ತುಂಬ ಪರಿಶ್ರಮ ಪಡಬೇಕಾಗತ್ತೆ. ಯಾವುದೂ ಕೂಡ ಅಷ್ಟು ಸುಲಭವಾಗಿ ನೀವಂದುಕೊಂಡಂತಹ ರೀತಿಯಲ್ಲಿ ಎಲ್ಲವೂ ನೆರವೇರುತ್ತೆ ಅನ್ನುವಂಥದ್ದು ಸುಳ್ಳು. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಲಾಭ ಅನುಕೂಲ ಅನ್ನುವಂಥದ್ದಾಗತ್ತೆ. ನೀವು ಕಷ್ಟಪಡುವುದನ್ನು ನಿಲ್ಲಿಸಿದ್ಬಿಟ್ರೆ ಅಲ್ಲಿ ನಿಮ್ಮ ಲಾಭವೂ ಕೂಡ ನಿಂತು ಹೋಗುತ್ತೆ ಅಂತ ಅರ್ಥ. ಮಾತಿಗೆ ಬೆಲೆ ನೀಡೋದ್ರಿಂದ ನಿಮ್ಮ ಕೆಲಸ ಸಾಧ್ಯ ಆಗುತ್ತೆ. ಯಾರಾದರೂ ಏನಾದರೂ ಹೇಳಿದರೆ ಆ ಮಾತಿಗೊಂದಷ್ಟು ಬೆಲೆ ಇರಬೇಕು. ನೀವಾಡುವಂತಹ ಮಾತುಗಳು ಕೂಡ ತೂಕವಾಗಿರಬೇಕು. ಆಗ ನೀವು ಮಾಡಿದಂತಹ ಕೆಲಸಕ್ಕೂ ಕೂಡ ಬೆಲೆ ಬರುತ್ತೆ, ನೀವು ಆಡಿದಂತಹ ಮಾತೂ ಕೂಡ ಸತ್ಯವಾಗುತ್ತೆ. ಅಂದರೆ ನುಡಿದಂತೆ ನಡಿಬೇಕು, ಅಥವಾ ನೀವು ಯಾವ ರೀತಿಯಲ್ಲಿ ಬೇರೆಯವರಿಗೆ ಮಾದರಿ ಆಗಬೇಕು ಅದೇ ರೀತಿಯಲ್ಲಿ ಬಾಯಲ್ಲಿ ಮಾತಿರಬೇಕು, ಹಾಗೆ ಕೃತಿಯೂ ಕೂಡ ಅದೇ ರೀತಿಯಲ್ಲಿ ಆಗಿರಬೇಕು ಅನ್ನುವಂಥದ್ದು ನಿರೀಕ್ಷೆ. ರಾಜಕೀಯದ ಪ್ರಭಾವ ಕೆಲಸ ಮಾಡಬಹುದು, ರಾಜಕಾರಣಿಗಳ ಒಂದು ಪ್ರಭಾವ, ಹಾಗೆ ರಾಜಕೀಯ ಸಂಪರ್ಕ ಇದ್ದಾಗ ಆಗುವಂತಹ ಕೆಲವೊಂದಷ್ಟು ಕೆಲಸಗಳು, ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ, ಉತ್ತಮವಾದಂತಹ ನಿರ್ಧಾರವನ್ನು ಮಾಡಿ. ಜೀವನದಲ್ಲಿ ಯಾವುದನ್ನು ಸಾಧಿಸಬೇಕೋ, ಜೀವನದಲ್ಲಿ ಯಾವ ರೀತಿ ಬಾಳಬೇಕೋ ಅದಕ್ಕೆ ಆದ್ಯತೆಯನ್ನು ಕೊಡಿ. ಸಮಾಜದ ಚೌಕಟ್ಟಿನ ಮಧ್ಯದಲ್ಲಿ ನೀವಿದ್ದರೆ ನಿಮ್ಮ ಗೌರವಕ್ಕೂ ಧಕ್ಕೆ ಬರೋದಿಲ್ಲ, ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಸುಧಾರಣೆಗಳಾಗತ್ತೆ. ಅದು ನಿಮಗೆ ಏನೋ ಒಂದು ರೀತಿಯ ಸಮಾಧಾನವನ್ನು, ಮನಸ್ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕಾಲಿಗೆ ಪೆಟ್ಟಾಗಬಹುದು, ಪೆಟ್ಟು ಬೀಳಬಹುದು, ಜಾಗ್ರತೆಯನ್ನು ವಹಿಸಿ. ಈ ರೀತಿಯೆಲ್ಲ ಗ್ರಹಗತಿಯಿಂದ ಆಗ್ತಕ್ಕಂತಹ ಕೆಲವು ಸಮಸ್ಯೆಗಳು ನಮ್ಮನ್ನು ಕಾಡುವಂಥದ್ದಿರುತ್ತೆ, ಮತ್ತು ಕೆಲವು ನಮಗೆ ಕೊಡುವಂಥದ್ದಿರುತ್ತೆ. ನಾವು ಎಲ್ಲವನ್ನೂ ಸ್ವೀಕರಿಸಿ ತಾಳ್ಮೆಯಿಂದ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಇದರ ಜೊತೆಯಲ್ಲಿ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಬೇಕಾದಂಥದ್ದು. ವಿಕಲಚೇತನರಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ನಿಮಗಿರತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಅನ್ನುವಂಥದ್ದು ಶುಭವಾಗಿ. ಧನುರ್ರಾಶಿ, ಮದುವೆಯ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತೀರಿ, ಆದರೆ ಏನೂ ಪ್ರಯೋಜನ ಆಗಲ್ಲ. ಮನೆಯಲ್ಲಿ ಯಾರದ್ದೋ ಮದುವೆ ಆಗಬೇಕಾಗಿರುತ್ತೆ, ಆ ವಿಚಾರಕ್ಕೆ ನೀವು ಬಹಳ ಚರ್ಚೆ ಮಾಡ್ತೀರಿ, ಬಹಳ ಯೋಚನೆ ಮಾಡ್ತೀರಿ. ನೀವು ಆಡಿದಂತಹ ಮಾತು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಒಂದು ವೇಳೆ ಮದುವೆ ಆಗಿತ್ತು ಅಂತ ಇಟ್ಕೊಳ್ಳಿ, ಆಗಿರುವಂತಹ ಮದುವೆ ವಿಚಾರದಲ್ಲಿ ಏನೋ ಒಂದಷ್ಟು ಮಾತುಗಳನ್ನು ಆಡ್ತೀರಿ, ಅದು ಕೂಡ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ನಿಮ್ಮ ಮಾತಿಗೆ ಯಾವ ಬೆಲೆಯೂ ಸಿಕ್ಕೋದಿಲ್ಲ. ನೀವು ಮಾತ್ರ ನಾನು ಮುಂದಿರಬೇಕು ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಮೇಲೆಳ್ಕೊಂಡು ಮಾತಾಡ್ತೀರಿ. ನಿಮಗೆ ಯಾವ ಬೆಲೆಯೂ ಇಲ್ಲ. ನೀವು ಆಡಿದಂತಹ ಮಾತಿಗೆ ಒಂದು ಚೂರು ಕಿಮ್ಮತ್ತು ಕೂಡ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಮನೆಯ ಜವಾಬ್ದಾರಿಯ ಬಗ್ಗೆ ಪೂರ್ಣವಾದಂತಹ ಗಮನವನ್ನು ಹರಿಸಿ. ನಿಮ್ಮ ಮಾಡಬೇಕಾದಂತಹ ಕೆಲಸಗಳು, ಕರ್ತವ್ಯಗಳು ಬೇಕಾದಷ್ಟಿರುತ್ತೆ, ಅದನ್ನು ಹೊರತಾಗಿ ಬೇರೆಯವರ ವಿಚಾರವನ್ನು ಮಾಡ್ತೀರಿ. ಇದು ಯೋಗ್ಯವಲ್ಲದೆ ಇರತಕ್ಕಂತಹ ಒಂದು ಸಂಭಾಷಣೆಯಾಗತ್ತೆ. ಇದನ್ನು ಗಮನಿಸಬೇಕಾದಂಥದ್ದು. ಆರೋಗ್ಯ, ಅದರಲ್ಲೂ ಬೆನ್ನು ನೋವು ವಿಶೇಷವಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಬೆನ್ನು ನೋವಿಂದ ಹೊರಬರಬೇಕಾದಂಥದ್ದಾಗತ್ತೆ. ಏನಾದರೂ ಬದಲಾವಣೆಯ ಆಲೋಚನೆಗಳು ಮನಸ್ಸಿಗೆ ಬರ್ತಾ ಇದ್ದರೆ ಅದು ಯಾವುದು ಕೂಡ ಸದ್ಯಕ್ಕಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಹಾಗೇ ಆಗತ್ತೆ ಅನ್ನುವಂಥದ್ದನ್ನು ಮಾಡಿದರೆ ಸಮಯ ವ್ಯರ್ಥ, ಹಣ ವ್ಯರ್ಥ, ಜೊತೆಗೆ ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಅದು ಅಡ್ಡಿ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಆಹಾರದ ಬಗ್ಗೆ ಗಮನವನ್ನು ಹರಿಸಿ, ರುಚಿಯಾಗಿದೆ ಅಂತ ಹೇಳಿ ಯಥೇಚ್ಛವಾಗಿ ಸ್ವೀಕಾರ ಮಾಡಿದರೆ ಅದು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ದೇಹಕ್ಕೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಸಾಯಂಕಾಲ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ಬರೀ ಚರ್ಚೆ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಸರಿಯಾದಂತಹ ನಿರ್ಧಾರ ಬೇಕು, ತೀರ್ಮಾನ ಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆಗ ಮಾತ್ರ ನೀವು ಚರ್ಚೆ ಮಾಡಿದಂತಹ ಸಮಯಕ್ಕೆ ಬೆಲೆ ಬರುವಂಥದ್ದಾಗತ್ತೆ, ವಿಷಯಕ್ಕೆ ಬೆಲೆ ಬರುವಂಥದ್ದಾಗತ್ತೆ. ಆನಂದವಾಗಿರ್ತೀರಿ, ಆದರೆ ಮನಸ್ಸಿನಲ್ಲಿ ಏನೋ ಹೆದರಿಕೆ, ಖುಷಿ ಇದ್ದರೂ ಕೂಡ ಅದನ್ನು ಅನುಭವಿಸುವಂತಹ ಯೋಗ ಬೇಕಲ್ಲ, ಅದು ಇಲ್ಲದೆ ಇರುವ ಹಾಗೆ ಮಾಡಿಕೊಳ್ತೀರಿ. ಸಮಸ್ಯೆಯನ್ನು ನೀವೇ ಮಾಡಿಕೊಳ್ತಕ್ಕಂಥದ್ದಾಗತ್ತೆ. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬುದಾಗಿ 12 ಬಾರಿ ಪಠನೆ ಮಾಡಿ ಶುಭವಾಗಿ. ಮಕರ ರಾಶಿ, ಸ್ವಯಂ ಪ್ರಜ್ಞೆ ಇಲ್ಲದೆ ಹಲವಾರು ವಿಚಾರಗಳಲ್ಲಿ ಅನಾಹುತವನ್ನು ಮಾಡಿಕೊಳ್ತೀರಿ.
ನಿಮ್ಮದೇ ಆದಂತಹ ಯೋಚನೆ ಇಲ್ಲ, ಬೇರೆಯವರನ್ನ ಅನುಸರಿಸ್ತಕ್ಕಂಥದ್ದು, ಅನುಕರಿಸುವಂತಹದ್ದು ದೊಡ್ಡ ಮಟ್ಟದ ತೊಂದರೆಯಾಗತ್ತೆ. ಯಾವ ವಿಷಯದಲ್ಲಿ ಹೇಗೆ ನಿರ್ಧಾರವನ್ನು ಮಾಡಬೇಕು ಅದು ನಿಮ್ಮ ಮನಸ್ಸಿಗೆ ಬರಬೇಕು. ಅದೇ ರೀತಿಯ ನಿರ್ಧಾರಗಳಾಗ್ಬಿಟ್ರೆ ಯಾವ ತೊಂದರೆಗೂ ಅವಕಾಶಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ನಿಮ್ಮ ಪ್ರಗತಿಯ ಬಗ್ಗೆ ನಿಮಗೆ ಭಯ ಇರುವಂಥದ್ದು, ಎಲ್ಲಿ ನಾನು ಯಾವ ರೀತಿಯಲ್ಲಿ ಉದ್ಧಾರ ಆಗಬೇಕು, ಯಾವ ರೀತಿಯಲ್ಲಿ ನನ್ನ ಅಭ್ಯುದಯ ಆಗಬೇಕು ಅನ್ನುವಂತಹ ವಿಷಯದಲ್ಲೇ ನಿಮಗೆ ಗೊಂದಲ. ಹೇಗೆ ನಾನು ಪ್ರಯತ್ನವನ್ನು ಮಾಡಬೇಕು, ಹೇಗೆ ಹಣ ಸಂಪಾದನೆ, ದ್ರವ್ಯ ಸಂಪಾದನೆಯನ್ನು ಮಾಡಬೇಕು, ಸಮಾಜದಲ್ಲಿ ವೈಯಕ್ತಿಕವಾಗಿ ನಾನು ನನ್ನದೇ ಆದಂತಹ ಪ್ರತಿಷ್ಠೆಯನ್ನು ಇಟ್ಟುಕೊಂಡು ಬದುಕಬೇಕು ಅನ್ನುವಂಥದ್ದು ಇದು ನಿಮಗೆ ಗೊಂದಲವಾಗುತ್ತೆ ಹೊರತು ನಿರ್ಧಾರಕ್ಕೆ ಬರೋಕ್ಕೆ ಅವಕಾಶಗಳೇ ಆಗದೇ ಇರುವಂಥದ್ದಾಗತ್ತೆ. ಒಳ್ಳೆಯ ಸ್ನೇಹಿತರ, ಹಿತೈಷಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಯಾರದ್ದು ಏನೇ ಮಾರ್ಗದರ್ಶನ ನೀವು ಪಡ್ಕೊಂಡ್ರೂ ಕೂಡ ಅದು ಕೆಲ ಕಾಲ ಮಾತ್ರ. ಯಾಕೆ ಅಂತಂದರೆ ಮತ್ತೆ ನೀವು ಅವರನ್ನು ಮೆಟ್ಟಿ ಅವರ ಮೇಲೆ ಕೂತ್ಕೊಳ್ಬೇಕು ಅನ್ನುವಂತಹ ಕೆಟ್ಟ ಸ್ವಭಾವ, ದುಸ್ಸಾಹಸ ನಿಮ್ಮಲ್ಲಿರೋದ್ರಿಂದ, ಸ್ವಾಭಾವಿಕವಾಗಿ ಅದು ಇರೋದರಿಂದ ಅದು ಬೇರೆಯವರನ್ನು ಹತ್ತಿರಕ್ಕೆ ಇರೋದಕ್ಕೆ ಬಿಡೋದಿಲ್ಲ. ನಿಮಗೆ ಅದರಿಂದ ಅನುಕೂಲಗಳು ಕೂಡ ಆಗದೇ ಇರತಕ್ಕಂಥದ್ದು. ಈ ಕೆಟ್ಟ ದುಷ್ಟ ಸ್ವಭಾವಗಳನ್ನು ದೂರ ಮಾಡ್ಕೊಂಡ್ಬಿಟ್ರೆ ತನ್ನಿಂದ ತಾನೇ ಎಲ್ಲವೂ ಕೂಡ ಒಲ್ದು ಬರುವ ಹಾಗಾಗುತ್ತೆ. ನಿಮ್ಮ ನೈತಿಕತೆ ಚೆನ್ನಾಗಿರುತ್ತೆ, ಆದರೂ ಕೂಡ ಮನಸ್ಸು ಮಾತ್ರ ಅದಕ್ಕೆ ಅವಕಾಶವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ತೋರಿಕೆಯ ಕೆಲಸದಲ್ಲಿ ಸಿಕ್ಕಿ ಬೀಳ್ತೀರಿ. ಅಂದರೆ ಯಾರೋ ನೋಡಲಿ ಅಂತ ಹೇಳಿ ಏನು ಮಾಡುವಂಥದ್ದು ಅದಾಗಬಾರ್ದು. ನಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ನಾವು ಸರಿಯಾಗಿ ಪಾಲಿಸಬೇಕಾದಂತಹದ್ದು ನಮ್ಮ ಧರ್ಮ. ಯಾರು ನೋಡಲಿ ಬಿಡಲಿ ಬೇರೆಯವರಿಗೋಸ್ಕರ ಮಾಡುವಂಥದ್ದು, ತೋರಿಕೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ ಅಂತ ಹೇಳಬೇಕಾದಂಥದ್ದು. ವೃತ್ತಿ ಅಥವಾ ಉದ್ಯೋಗದ ಒತ್ತಡ ಇರತಕ್ಕಂಥವ್ರಿಗೆ ತೊಂದರೆಗೆ ಕಾರಣವಾಗುತ್ತೆ. ವೃತ್ತಿಯಲ್ಲಿ ಏನೋ ಮೇಲಿಂದ ಒತ್ತಡಗಳು ಅಥವಾ ನೌಕರಿಯಲ್ಲಿ ಏನೋ ಮೇಲಿಂದ ಒತ್ತಡಗಳು, ಈ ಕೆಲಸವನ್ನು ಇಷ್ಟೊತ್ತಿಗೆ ಹೀಗೆ ಮಾಡಿ ಮುಗಿಸ್ಬೇಕು ಅಂತಕ್ಕಂತಹ ಒತ್ತಡದಿಂದ ಆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶಗಳೇ ಆಗದೇ ಇರಬಹುದು. ಅಥವಾ ಮನಸ್ಸಾಗಲಿ ಶರೀರವಾಗಲಿ ಅದಕ್ಕೆ ಅವಕಾಶವನ್ನು ಕೊಡದೇ ಇರಬಹುದು. ಅದು ತೊಂದರೆಗೆ ಕಾರಣವಾಗುತ್ತೆ. ಈಶ್ವರನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಶ್ಲೋಕ ಮಂತ್ರವನ್ನು 11 ಬಾರಿ ಹೇಳ್ಕೊಳ್ಳಿ. ಈಶ್ವರ ಪ್ರಿಯವಾದಂತಹ ಬಿಲ್ವಪತ್ರೆಯನ್ನು ಅರ್ಚನೆ ಮಾಡಿ ಶುಭವಾಗಿ. ಕುಂಭರಾಶಿ ಆರೋಗ್ಯದ ಬಗ್ಗೆ, ಸ್ನೇಹದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ವ್ಯಾಪಾರ ಅಥವಾ ವ್ಯವಹಾರ ಇದರ ಅಭಿವೃದ್ಧಿಗೆ ಅವಕಾಶಗಳು ಹೆಚ್ಚಾಗತ್ತೆ. ಸಂಬಂಧಿಕರ ಆಗಮನದಿಂದ ಮನಸ್ಸಿಗೆ ಖುಷಿ ಆಗುವಂಥದ್ದು, ಮನೆಗೆ ನೆಂಟರಿಷ್ಟರು ಬರ್ತಾರೆ, ಅದರಿಂದ ನಿಮಗೆ ಖುಷಿ ಸಿಕ್ಕುವಂಥದ್ದಾಗತ್ತೆ. ಮಕ್ಕಳ ಪ್ರಗತಿ, ಮಕ್ಕಳ ವಿದ್ಯಾಭ್ಯಾಸ ಇದು ಹೆಚ್ಚಿನ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಮಕ್ಕಳು ಜೀವನದಲ್ಲಿ ಒಂದು ಭದ್ರತೆಯನ್ನು ಕಂಡುಕೊಂಡ್ರು, ಅವ್ರಿಗೊಂದು ನೆಲೆ ಆಯಿತು ಅನ್ನುವಂಥದ್ದು ನಿಮಗೆ ಖುಷಿಯಾಗ್ತಕ್ಕಂಥದ್ದು. ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ಅನ್ನುವಂತಹ ದಿವಸ ಇದಾಗಿರುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮೂಲ ಉದ್ದೇಶವನ್ನು ಮರೆತು ಕಾರ್ಯಪ್ರವೃತ್ತರಾಗ್ತೀರಿ. ಇದರಿಂದ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಏನು ಮಾಡಬೇಕೋ ಆ ಕೆಲಸವನ್ನು ಬಿಟ್ಬಿಡ್ತೀರಿ. ಕೋಪ, ಆತಂಕಗಳು ಹೆಚ್ಚಾಗ್ತಕ್ಕಂತಹ ದಿವಸ ಇದಾಗಿರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯದ ಚಿಂತನೆಗಳು ನಡೆಯುತ್ತೆ. ಆದರೆ ಅದರ ಬಗ್ಗೆ ಸರಿಯಾದಂತಹ ನಿರ್ಧಾರ ಆದ ಮೇಲೆ ಅದರ ಫಲ, ಮಾನಸಿಕವಾದಂತಹ ನೆಮ್ಮದಿ ಕಡಿಮೆ ಇರುತ್ತೆ. ಸಮಯಕ್ಕೆ ಆದ್ಯತೆಯನ್ನು ನೀಡಿದಾಗ ಮಾತ್ರ ಒಂದು ಧನಾತ್ಮಕವಾದಂತಹ ಫಲಿತಾಂಶ ನಿಮ್ಮದಾಗ್ತಕ್ಕಂಥದ್ದು. ಮಿತ್ರರ ಭೇಟಿ, ವಿರೋಧಿಗಳ ಬಗ್ಗೆ ಚರ್ಚೆ ಇವೆಲ್ಲ ನಡೀತಕ್ಕಂಥದ್ದು. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.